ಲೇ ವಿನೋದ್ ಶೆಟ್ಟಿ, ರೇ ಸುಳ್ಳೆ ಮಗನೇ, ನೀನು ರಾಜ್ಕುಮಾರ್ ಬಗ್ಗೆ ಏನೋ ಗೊತ್ತು ನಿನಗೆ? ರಾಜ್ಕುಮಾರ್ ಒಬ್ಬ ಅಯೋಗ್ಯ. ಏನೋ ಆ ಲೀಲಾವತಿಗೆ ಮೈಂಟೈನ್ ಮಾಡ್ತಾ ಇದ್ದ ಅಂತ ಹೇಳ್ದಲ್ಲ ಸುಳ್ಳೆ ಮಗನೇ. ಹೋಗಿ ನೀನು ಕ್ಯಾಮ್ರಾ ಹಿಡ್ದಿದ್ದ ಏನು? ಹೋಗಿ ಕ್ಯಾಮ್ರಾ ಹಿಡ್ದಿದ್ದೇನೋ ಸುಳ್ಳೆ ಮಗನೇ. ಅವತ್ತು ನೀನು ಹೇಳಿದ ಮಾತಿಗೆ ನಾನೇ ನಿನಗೆ ಕೊಲೆ ಮಾಡಬೇಕು, ಕೊಲೆ ಮಾಡಿ ಜೈಲಿಗೆ ಹೋಗೋದು ನಾನು ಚಿಂತಿಲ್ಲ. ಏನು ಹೇಳೋದು ಹೇಳ್ಬಿಟ್ಟು ಇವಾಗ ನನ್ನ ಮಗ ನೀನು ಮೀಟ್ರ್ ಆಫ್ ಆಗಿಬಿಟ್ಟು ಎಲ್ಲ ಓಡೋಗಿದ್ಯಲ್ಲ ಸೋಳೆ ಮಗನೇ. ನಮ್ಮ ರಾಜ್ಕುಮಾರ್ ಅಭಿಮಾನಿಗಳೇ ಸಾಕು ನೀನು ಸಾಯಿಸಿ ತೋರಣ ಕಟ್ಟೋಕ್ಕೆ. ಏನೋ ಏಯ್ ವಿನೋದ್ ಶೆಟ್ಟಿ ಸೋಳೆ ಮಗನೇ, ನಿಮ್ಮ ಅಮ್ಮನ ಕೇಜಿನ ರಾಜ್ಕುಮಾರು. ನಮ್ಮ ಅಣ್ಣವರು ರಾಜ್ಕುಮಾರು ದೇವತಾ ಮನುಷ್ಯ ಕಣೋ, ಬಂಗಾರದ ಮನುಷ್ಯ. ಏನು ನಡೆದಾಡುವ ದೇವರು ಕಣೋ ನಮ್ಮ ರಾಜ್ಕುಮಾರ್ ಅಣ್ಣವರು ಸೋಳೆ ಮಗನೇ. ಅದು ರಾಜ್ಕುಮಾರ್ ಒಬ್ಬ ಯೋಗ್ಯ, ಲೀಲಾವತಿ ಅವ್ರನ್ನ ಮೇಂಟೈನ್ ಮಾಡ್ತಾ ಇದ್ದ, ವಿನೋದ್ ರಾಜ್ ಅವ್ರ ಮಗ ಅಂತ ಹೇಳ್ತೀನ. ನೀನು ಹೋಗಿ ಕ್ಯಾಮ್ರಾ ಹಿಡ್ದಿದ್ದೇನೋ ಸೋಳೆ ಮಗನೇ. ಹೆಂಗೋ ಹೇಳ್ದೆ ನಿನ್ನ ಅಮ್ಮನ್ನ ಕ್ಯಾಯ ಆಡ್ಕೊಂಡು? ಹೆಂಗೋ ಹೇಳ್ದೆ ನೀನು? ರಾಜ್ಕುಮಾರ್ ಅಯೋಗ್ಯ ಅನ್ನೋಕ್ಕೆ ನೀನು ಏನು ಅಧಿಕಾರ ಇದೆಯಾ ಸೋಳೆ ಮಗನೇ? ಜಗತ್ತೇ ಕೊಂಡಾಡುತ್ತಿರುವಾಗ ರಾಜ್ಕುಮಾರು ಅಭಿಮಾನಿಗಳನ್ನ ದೇವ್ರು ಅಂತ ಹೇಳಿದರು. ನಿನ್ನ ಅಮ್ಮನ್ನ ಯಾಕೆ ಅಯೋಗ್ಯ ಅಂತೀಯ ನಮ್ಮ ಅಣ್ಣವ್ರನ್ನ? ಸೋಳೆ ಮಗನೇ. ಹೆಂಗೋ ಹೇಳಿದೆ, ಹೆಂಗೋ ಬಾಯಿ ಬಂತು ನಿನ್ನ ಗೆಳಕ್ಕೆ? ನಿನ್ನ ವಿಷ್ಣುವರ್ಧನ್ ಬದುಕಿದ್ರು ಇದೇನು ಹೇಳ್ತಿದ್ರು. ನಿಮ್ಮ ವಿಷ್ಣುವರ್ಧನ್ ಏನೋ ನಿನಗೆ ಅಭಿಮಾನಿ ಅಂತ ಒಪ್ಕೊಳ್ತಾ ಇರಲಿಲ್ಲ. ನಿಮ್ಮ ವಿಷ್ಣುವರ್ಧನ್ನೇ ನಮ್ಮ ಅಣ್ಣವ್ರನ್ನ ಅಣ್ಣ ಅನ್ನೋರು. ತಿಳಿತೇನೋ ಗುಬಾಲ್ ನನ್ನ ಮಗನೇ? ಅವರು ಇಬ್ಬರು ಅಣ್ಣ ತಮ್ಮ ಥರ ಬದುಕಿದ್ರು ಇರುವಾಗ. ರಾಜ್ಕುಮಾರು ಮತ್ತು ವಿಷ್ಣುವರ್ಧನು ಅಣ್ಣ ತಮ್ಮ ಅಂತ ಬದುಕ್ತಾಯಿದ್ರು. ಏನೋ ನೋಡ ಮಗನೇ, ನೀನು ಅವರಿದ್ದಾಗ ಹುಟ್ಟಿದ್ದೋ ಇಲ್ವೋ ಗುಬಾಲ್ ನನ್ನ ಮಗನೇ? ಅವತ್ತಿನ ಮಾತಿಗೆ ನಾನೇ ನಿನಗೆ ಸಾಯಿಸ್ಬಿಟ್ಟು ಜೈಲಿಗೆ ಹೋಗೋಕೆ ರೆಡಿ ಆಗಿದ್ದೆ. ಎಲ್ಲ ಓಡೋಗ್ಬಿಟ್ಟಿದ್ಯಲ್ಲ ಸೋಳೆ ಮಗನೇ. ಏನು ನೀನು ಫೋನ್ ನಂಬರ್ ಹಾಕ್ಬಿಟ್ಟು ಹೇಳ್ಬಿಟ್ರೆ ನಿನ್ನ ಕಂಡು ಹಿಡಿಯೋಕ್ಕಾಗಲ್ವ ನಾವು? ಬರೀ ರಾಜ್ಕುಮಾರ್ ಅಭಿಮಾನಿ ಸಾಕು ನಿನಗೆ. ಈ ಸೋಳೆ ಮಗನೇ ತಂದು ಬದುಕಬೇಕಂತ ಆಸೆ ಇದೆಯಲ್ಲ, ಸಾಯೋಕ್ಕಂತ ಇದೆಯಾ ನೀನು? ಅವತ್ತು ಹೇಳ್ತಾ ಇದ್ದೆ ನಾನು ಸತ್ರು ಚಿಂತಿಲ್ಲ, ನಾನು ಈ ಮಾತು ಸತ್ಯ ಹೇಳ್ತಾ ಇದ್ದೀನಿ ಅಂತ. ನನಗೇನು ಭಯಪಡಲ್ಲ, ನಾನು ಸತ್ರು ಸಾಯ್ತೀನಿ, ನಿಮ್ಮ ಅಭಿಮಾನಿಗಳನ್ನ ಸಾಯಿಸಿದ್ರು ನಾನು ಸಾಯ್ತೀನಿ ಅಂತ ಹೇಳ್ದವನು ನನ್ನ ಮಗ ಎಲ್ಲ ಹೊಡೋಗಿದ್ಯಾ? ಭಯ ಪಡದೆ ಇರೋನು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಊರೇ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಮನೆಯಲ್ಲೇ ಇಲ್ಲ? ಮೀಟ್ರ್ ಆಫ್ ಆಗೋಯ್ತಾ? ನಿನ್ನ ಅಮ್ಮನ ತುಳನಾಗಿ ನಿಮ್ಮ ಅಮ್ಮನ ನಿಂಗೆ ಸರಿಯಾಗಿ ಬರುತ್ತೆ ಮಾತು ನನಗೆ. ಸೋಳೆ ಮಗನ ತಂದು ಹೆಂಗೋ ಹೇಳ್ದೆ ನಮ್ಮ ಅಣ್ಣವ್ರನ್ನ ಅಯೋಗ್ಯ ಅಂತ? 7 ಕೋಟಿ ಕನ್ನಡಿಗರ ಕಣ್ಮಣಿ ಕಣವರು ಸೋಳೆ ಮಗನೇ. 7.5 ಕೋಟಿ ಕನ್ನಡಿಗರ ಕಣ್ಮಣಿಯವರು. ನಿಮ್ಮ ವಿಷ್ಣುವರ್ಧನ್ ಇದ್ದಿದ್ರು ನಿನ್ನ ಅಭಿಮಾನಿ ಅಂತ ಒಪ್ಕೊಳ್ತಾ ಇರಲಿಲ್ಲ ಈ ಮಾತಿಗೆ. ಅಣ್ಣವ್ರನ್ನ ದೇವ್ರಂತ ಪೂಜಿಸ್ತಾ ಇದ್ರು ನಿಮ್ಮ ವಿಷ್ಣುವರ್ಧನ್ನೇ. ಆಯ್ತೇನೋ ಸೋಳೆ ಮಗನೇ? ಇಷ್ಟರಲ್ಲೇ ನೀನು ಸಾಹಿತ್ಯ ಹೊಗೆ ಹಾಕಿಸ್ಕೊಳ್ತೀಯ ಕಣೋ. ಇಷ್ಟರಲ್ಲೇ ಹೊಗೆ ಹಾಕಿಸ್ಕೊತೀಯ ನೀನು. ತಪ್ಪಾಯಿತು, ನಾನು ಹೇಳಿದ ತಪ್ಪಾಯ್ತು ಅಂತ ತಪ್ಪು ಒಪ್ಕೊಂಡು ಕಾಲಿಗೆ ಬಿದ್ದು, ನಮ್ಮ ಶಿವರಾಜ್ಕುಮಾರನ ಕಾಲಿಗೆ ಬಿದ್ದು ನಾನು ತಪ್ಪಾಯಿತು ಅಂತ ಹೇಳ್ದೆ, ಬದುಕಿದೆ. ಏನು ಪೊಲೀಸವ್ರ ಹೋಗಿ
ಮುಚ್ಚಳಿಕೆ ಬರೆದು ಶರಣಾಗಿ ಅದೇನಿದೆಯೋ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದು ಅನುಭವಿಸಿ ಬಂದರೆ ಬದುಕಿದೆ. ಇಲ್ಲ ನೀನು ಇದೇ ಥರ ಆಟಗಳು ಆಡ್ಕೊಂಡಿದ್ದರೆ ಏನು ನೀನು ಹೊಗೆ ಖಂಡಿತ ತಿಳ್ಕೊ.